ನಮಸ್ತೆ ಎಲ್ಲರಿಗೂ. ಯಶು ಪೂಜಾರಿ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ಓವನ್ ಇಲ್ಲದೆ ಮನೆಯಲ್ಲಿ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲು ಒಂದು ಬೌಲ್ಗೆ 1 ಚಮಚದಷ್ಟು ಸಕ್ಕರೆ, 1 ಚಮಚದಷ್ಟು ಮೈದಾ ಹಿಟ್ಟು, ಹಾಗೆ 1 ಸ್ಪೂನ್ ಅಷ್ಟು ಈಸ್ಟನ್ನು ಹಾಕಿ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೆಜರ್ಮೆಂಟ್ ಕಪ್ ಇಲ್ಲ ಅಂದ್ರೆ ಈ ತರ ಕಪ್ಪಲ್ಲಿ ಅರ್ಧ ಕಪ್ ತಗೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅದಕ್ಕೆ ಡ್ರೈ ಈಸ್ಟ್ ಅನ್ನು ಬಳಸ್ಕೊಂಡಿದ್ದೀನಿ. ಈಗ 15 ನಿಮಿಷ ಆಗಿದೆ. ಈಗ ಹೀಗೆ ನೊರೆ ಆಗಿ ಬಂದ್ರೆ ಈಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ನಂತರ ಒಂದು ಪಾತ್ರೆಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಬೇಕು. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲೇ ಮುಂಚೆ ರೆಡಿ ಮಾಡ್ಕೊಂಡಿರೋ ಈಸ್ಟ್ ಮಿಕ್ಸ್ ಅನ್ನ ಹಾಕಿ ಸ್ವಲ್ಪನೇ ಹಾಕಿ ಕಲ್ಸ್ಕೊಳ್ಬೇಕು. ನಂತರ ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ತಾ ಕಲ್ಸ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟು ರೆಡಿ ಆಗಿದೆ. ನಂತರ ಒಂದು ಬೋರ್ಡ್ ಮೇಲೆ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ತುಂಬಾ ಸ್ಮೂತ್ ಆಗಿ ಬರಬೇಕು, ಅಲ್ಲಿವರೆಗೆ ನಾದ್ಕೊಳ್ಬೇಕು. ಒಂದು 25ರಿಂದ 30 ನಿಮಿಷ ಬೇಕಾಗುತ್ತೆ. ಈಗ ಒಂದು 30 ನಿಮಿಷ ಆಗಿದೆ. ಹಿಟ್ಟನ್ನು ತಗೊಂಡು ಈ ತರ ಎಳೆದಾಗ ಒಂದೇ ಸಲ ಕಟ್ ಆಗ್ಬಾರ್ದು, ನಾರಾಗಿ ಬರಬೇಕು. ನಂತರ ಒಂದು ಬೌಲ್ ಒಳಗೆ ಹಾಕಿ 4 ಗಂಟೆ ಬಿಡಬೇಕು. ಮಳೆಗಾಲ ಆಗಿರೋದ್ರಿಂದ 4 ಗಂಟೆ ಬಿಡಬೇಕಾಗತ್ತೆ. ತುಂಬಾ ಶೆಕೆ ಇರೋ ಟೈಮಲ್ಲಿ 2 ಗಂಟೆ ಸಾಕಾಗುತ್ತೆ. ಈಗ ಪಿಜ್ಜಾ ಬೇಸ್ ರೆಡಿ ಆಗಿದೆ. ನೋಡಿ ಹಿಂಗ್ ಉಪ್ಕೊಂಡು ಬಂದಿದೆ ಅಂತ. ತುಂಬಾ ಸ್ಮೂತ್ ಆಗಿ ಬಂದಿದೆ ಹಿಟ್ಟು. ನಂತರ ಲಟ್ಟಿಸ್ಕೊಳ್ಬೇಕು. ಹಾಗೆ ತುಂಬಾ ದಪ್ಪನೂ ಬೇಡ, ತುಂಬಾ ತೆಳುವಾಗೂ ಬೇಡ, ಹಾಗೆ ಲಟ್ಟಿಸ್ಕೊಳ್ಬೇಕು. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಹಿಟ್ಟನ್ನು ಹಾಕೊಳ್ಬೇಕು. ಪ್ಲೇಟ್ ಮೇಲೆ ಪಿಜ್ಜಾ ಬೇಸನ್ನು ಹಾಕೊಂಡು ಈ ತರ ಪ್ಲೇಟಿಂದ ಪ್ರೆಸ್ ಮಾಡಬೇಕಾಗತ್ತೆ. ಹಾಗೆ ಯಾವ್ದಾದ್ರು ಕಡ್ಡಿಯಿಂದ ಈ ತರ ಚುಚ್ಕೊಳ್ಬೇಕು. ನಂತರ ಇದಕ್ಕೆ ಮಯೋನೀಸ್ ಸಾಸ್ನ ಒಂದು ಲೇಯರ್ ಹಾಕೊಳ್ತಾ ಇದ್ದೇನೆ. ಅದಾದ್ಮೇಲೆ ಟೊಮೆಟೊ ಕೆಚಪ್ ನ ಒಂದು ಲೇಯರ್ ಹಾಕೊಳ್ಬೇಕು. ಈಗ ರೆಡ್ ಚಿಲ್ಲಿ ಸಾಸ್ ಒಂದು ಲೇಯರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಅನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಂತರ ಪಿರಿ ಮಸಾಲ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ ಅಷ್ಟೇ, ಇದ್ರೆ ಕೂಡ ಮಾತ್ರ ಹಾಕೊಳ್ಳಿ.
ಚೀಸ್ ಅನ್ನು ಹಾಕೊಳ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನೀವು ಆನಿಯನ್ ಬೇಕಿದ್ರೆ ಹಾಕೊಳ್ಬಹುದು. ಅದರ ಮೇಲೆ ಇನ್ನೂ ಸ್ವಲ್ಪ ಚೀಸ್ ಅನ್ನು ಹಾಕೊಳ್ತಾ ಇದ್ದೀನಿ. ನಂತರ ಆರಿಗಾನೋ ಹಾಕೊಳ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ಕಿಪ್ ಮಾಡಿ. ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ಟ್ಯಾಂಡ್ ಅನ್ನು ಇಟ್ಟು 15 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ನಂತರ ಅದ್ರಲ್ಲಿ ಪ್ಲೇಟ್ ಅನ್ನು ಇಡಬೇಕು. ನೀಟಾಗಿ ಫಿಟ್ ಮಾಡಿ ಮಧ್ಯಕ್ಕೆ ಬರುವಾಗ ಇಡಬೇಕು. ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 6 ರಿಂದ 7 ನಿಮಿಷ ಕಾಳ ಬೇಕಾಗುತ್ತೆ. ನೋಡ್ಕೊಳ್ತಾ ಇರ್ಬೇಕು ಮಧ್ಯ ಮಧ್ಯ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಇಟ್ಕೊಳ್ಬೇಕಾಗತ್ತೆ. ಈಗ ಒಂದು 5 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕಾಗತ್ತೆ, ಅಲ್ಲಿವರೆಗೆ ಇಡೋಣ. ಈಗ ರೆಡಿ ಆಗಿದೆ ಪಿಜ್ಜಾ. ಓವನ್ ಇಲ್ಲದೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನೊಂದು 2 ನಿಮಿಷ ಜಾಸ್ತಿನೇ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿಯಾಗಿತ್ತು. ನೀವು ಮಾಡುವಾಗ ನೋಡ್ಕೊಳ್ತಾ ಒಂದು 7 ನಿಮಿಷ ತನಕ ಇಟ್ಟು ಸಾಕಾಗುತ್ತೆ. ಟೈಮ್ ಜಾಸ್ತಿ ಆದ್ರೆ ಕೆಳಗೆಲ್ಲ ತುಂಬಾ ಗಟ್ಟಿ ಆಗ್ಬಿಡತ್ತೆ. ಈಗ ಪಿಜ್ಜಾ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.